ನಮಸ್ಕಾರ ಎಲ್ಲರಿಗೂ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ ಹೊಸ ವ್ಲಾಗಿಗೆ ಸ್ವಾಗತ. ಇವತ್ತು ಡಿಫ್ರೆಂಟ್ ಆಗಿ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇವತ್ತು ಸ್ಟೇಡಿಯಂ ವ್ಲಾಗ್ ಆಗಿರುತ್ತೆ. ಫೈನಲ್ ಬೇರೆ ಹೋಗಿದ್ದಾರೆ. ನಮ್ಮ ಬೆಂಗಳೂರು ಬ್ಲಾಸ್ಟರ್ಸ್ ಮಹಾರಾಜ ಟ್ರೋಫಿ ಫೈನಲ್ ನಡೀತಾ ಇದೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ಇಟ್ಸ್ ಬೆಂಗಳೂರು ಬ್ಲಾಸ್ಟರ್ಸ್ ವರ್ಸಸ್ ಮೈಸೂರು ವಾರಿಯರ್ಸ್. ನಾನು ಅಷ್ಟೊಂದೇನು ಫೋಕಸ್ಡ್ ಆಗಿ ಮಹಾರಾಜ ಟ್ರೋಫಿನ ಈ ಸೀಸನ್ನು ನೋಡಿಲ್ಲ, ಬಟ್ ಆದ್ರೂ ನಮ್ಮ ಬೆಂಗಳೂರು ಬ್ಲಾಸ್ಟರ್ಸು ಫೈನಲ್ಸ್ಗೆ ತಲುಪಿದ್ದಾರೆ ಅಂತಂದರೆ ಹೋಗಿ ನೋಡಲೇಬೇಕು. ಅದು ಲೈವ್ ಆಗಿ ನೋಡೋ ಮಜಾನೇ ಬೇರೆ. ಸೊ ಹೋಗಿ ನೋಡೋಣ ಬನ್ನಿ ಹೆಂಗಿರುತ್ತೆ ಅಂತ. ಹೊಟ್ಟೆ ಬೇರೆ ಸಿಗ್ತಾ ಇದೆ, ಈಚೆ ಕಡೆ ಊಟ ಮಾಡ್ಕೊಂಡು ನಮ್ಮ ಫ್ರೆಂಡ್ ಯಾವ ಬರ್ತ್ಡೇ ಬೇರೆ ಇದೆ. ಸೊ ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಸ್ಟೇಡಿಯಂಗೆ ತಲುಪೋಣ. ಫ್ರೆಂಡ್ ಬರ್ತ್ಡೇ ಟ್ರೀಟ್ ಇತ್ತಲ್ಲ, ಸರಿಯಾಗಿ ಬ್ಲಡ್ ಹಾಕೋಣ ಅಂತ 15-22 ಹೊರಟ್ವಿ. ಬಡೆ ಬಾಯಿಂದ ಟ್ರೀಟ್ ಇವತ್ತು ಬ್ಲೇಡ್ ಹಾಕ್ಸಿರೋದು ಹಂಗೆ. ಹಾಯ್ ಮಾಡೋ ಚರ್ಲೆ, ಹಾಯ್ ಮಾಡೋ. ಅವರು ಕರ್ಗೈದಾರಂತ ಗೊತ್ತಾಯಿಲ್ಲ, ಬೆಳಗಿದವಲ್ಲ, ಅದಕ್ಕೆ ನಮ್ಗೆ ಗೊತ್ತಾಯ್ತು. ಫುಲ್ ಬೆಳಗಿರೋದು. ಪಾಪ ಬರ್ಡೇ ಬಾಯ್ ಅಂತೂ ಮನ್ಸಲ್ಲೇ ಅನ್ಕೊಂತಿದ್ದೆ, ನನ್ನ ಮಕ್ಕಳು ಒಂದೊಂದಲ್ಲ ಎಷ್ಟಕ್ಕೆ ಬ್ಲೇಡ್ ಹಾಕ್ತಾರೆ ಅಂತ ಗೊತ್ತಿಲ್ಲ ಅಂತ ಮನಸ್ಸಲ್ಲೇ ಲೆಕ್ಕಾಚಾರ ಹಾಕಂತ ಇದ್ದ. ಅದು ನಮಗೆ ಗೊತ್ತಾಗ್ತಾ ಇತ್ತು. ತಗೋ ಇನ್ನೊಂದು ಆರ್ಡ್ರು ಅಂತ ಟಕ ನಂಗೆ ಆರ್ಡ್ರ್ ಮಾಡಿ ಚೆನ್ನಾಗಿ ತಿಂದ್ವಿ ಮಗ. ಬರ್ಡೇ ಬಾಯ್ ಬಿಲ್ ನೋಡಿ ಸುಸ್ತಾಗಿ ಹೋದ 4,500. ಏನೋ ಅಂದ್ಕೊಂಡು ಬಿಡ್ತಿದ್ಯಲ್ಲಿ, ಮೇಲೆ ಕಡೆಗೆ ಬಿಡ್ತಿದ್ಯಾ ನೀನ್ ಬಿಟ್ಟು ನನಗೆ ಹೇಳ್ತೀಯಲ್ಲ ಮಚ್ಚ. ಅಲ್ಲಿಂದ ಸೀದಾ ಹೊರಟ್ವಿ ಚಿನ್ನಸ್ವಾಮಿಗೆ. ಟಿಕೆಟ್ಸ್ ಬೇರೆ ಬುಕ್ ಮಾಡಿಲ್ಲ, ಬ್ಲ್ಯಾಕ್ ಟಿಕೆಟ್ಸ್ ತಗೊಬೇಕಾಗಿ ಬಂತು. 250 ಎಲ್ಲ ಬೇಕಾದ್ರೆ ಹುಡುಕಂಬ, 250 ಕೊಡ್ರಿ. ನಾವು ನೋಡ್ರೆ ಟಿಕೆಟ್ಸ್ ಏನೆಲ್ಲ ಅವೈಲೇಬಲ್ ಇರುತ್ತೆ, ಯಾರು ಬಂದಿರಲ್ಲ ಅನ್ಕೊಂಡ್ ಬಂದಿದ್ವಿ. ಇಲ್ಲಿ ಲಿಮಿಟೆಡ್ ಸ್ಟ್ಯಾಂಡ್ಸ್ಗಳನ್ನ ಬಿಟ್ಟಿರೋದ್ರಿಂದ ಸೋಲ್ಡ್ ಔಟ್ ಅಂತ ಹೇಳಿದ್ರು. ಮಗ ಯಾವತ್ತು RCB ಮ್ಯಾಚ್ಗೂ ಬ್ಲ್ಯಾಕ್ ಟಿಕೆಟ್ ತಗೊಂಡಿರಲಿಲ್ಲ, ಇವತ್ತು ಮಹಾರಾಜ ಟ್ರೋಫಿಗೆ ಬ್ಲ್ಯಾಕ್ ಟಿಕೆಟ್ ತಗೊಳತ್ರ ಆಗಿದೆ. ಆನ್ಲೈನ್ ಬುಕ್ ಮಾಡೋಣ ಅನ್ಕೊಂಡು ಇನ್ನೇ ಟಿಕೆಟ್ಸ್ ಇಲ್ಲಿ ಅವೈಲೇಬಲ್ ಇರುತ್ತೆ ಅನ್ಕೊಂಡು ಬಂದ್ರೆ ಈ ಟಿಕೆಟ್ ಕೌಂಟರ್ ಅಲ್ಲಿ ಯಾರು ಕಾಣಿಸ್ತಾನೆ ಇಲ್ಲ. ಏನೇಳೋ ನಮ್ಮನ್ನ RCB ಇದಕ್ಕೆ ಯಾಕೋ ಬ್ಯಾಡ್ ವರ್ಷಲ್ಲ ಅವನಜ್ಜಿ. ಇದು RCB ವುಮೆನ್ಸ್ ಮ್ಯಾಚ್ಗೆ ಬರೀ 100 ರೂಪಾಯಿ ಕೊಟ್ಟೋಯ್ದ್ವಿ. ಇದಕ್ಕೆ ಫೈನಲ್ ಕಣ, ಫೈನಲ್. ಅದಕ್ಕೆ ನಾರ್ಮಲ್ ಮ್ಯಾಚ್ ಎಲ್ಲ 150 ರೂಪಾಯಿ, 500 ರೂಪಾಯಿ ಮಿನಿಮಮ್ 200 ರುಪೀಸ್. 500 ರೂಪಾಯಿ ಕಣ, 250 + 250 500 ರೂಪಾಯಿ, 50 ರೂಪಾಯಿ ಎಕ್ಸ್ಟ್ರಾ. ಒಂದು ಟಿಕೆಟ್ಗೆ 500 ರೂಪಾಯಿ ಅನ್ಕೊಬಿಟ್ಟಾರ. ಆಮೇಲೆ ಇದೇ ಸಿಕ್ಕಿದ್ದು ಟಿಕೆಟು. ಯಾವುದು ಕಾಸ್ಟ್ಲಿ ಟಿಕೆಟ್ ಸಿಗ್ಲಿಲ್ಲ ಅಲ್ವಾ? ಸಿಗ್ಲಿಲ್ಲ. ಕಾಸ್ಟ್ಲಿ ಟಿಕೆಟ್ ಸಿಕ್ಕಿರೋ ಹೋಗ್ತಿರ್ಲಿಲ್ಲ ಬಿಡಿ ನಾವು. ನೀನು ಯಾರು ಸಪೋರ್ಟರ, ಮೈಸೂರಾ ಬೆಂಗಳೂರಾ? ನೀನು ಯಾರು ಸಪೋರ್ಟರ? ನಾನು ಬೆಂಗಳೂರು. ಬೆಂಗಳೂರು ನಾನು ಅಫ್ಕೋರ್ಸ್ ಮೈಸೂರು. ನಾನು ತುಮಕೂರು ಸಪೋರ್ಟ್ ಮಾಡಿದ್ರೆ ತುಮಕೂರಿಲ್ಲ, ಅದಕ್ಕೆ ಮೈಸೂರು. ಮೈಸೂರಾ? ಆಯ್ತು ಪಕ್ಕ ಮೈಸೂರು. ಬೆಂಗಳೂರು ಗೆಲ್ಲುತ್ತೆ ಅಂತ. ಆಯ್ತು ಮೈಸೂರು ಗೆಲ್ಲುತ್ತೆ ಅಂತ. ಆಯ್ತು ನೋಡೋಣ. ಆಯ್ತು ನೋಡೋಣ. ಎಷ್ಟೇ ಇರಲಿ ಟಿಕೆಟೇ ಕೊಡ್ಸಿದೀನಿ ಬಾ ನೋಡಕ್ಕೆ ಬಾ. ನನ್ನ ಮಗನೇ ನಾನೇ ಕೊಡ್ಸಿರೋದು ಟಿಕೆಟ್. ಎಷ್ಟೆಷ್ಟಿರ್ಲಿ ಎಲ್ಲಾದ್ರೂ ಓಸಿ. ಈ ವರ್ಷ 2ನೇ ಸಲ ಹೋಗ್ತಿರೋದು ಸ್ಟೇಡಿಯಂಗೆ. RCB ಮ್ಯಾಚ್ಗೆ ಹೋಗಿದ್ದೆ, ನೋಡ್ತೀರಾ ಅನ್ಕೊಂಡಿದ್ದೀನಿ ವ್ಲಾಗ್ನ. ಹೋದ್ ಸಲ ಬಂದಾಗ ಮ್ಯಾಚ್ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿತ್ತು. ಈ ಸಲ ಸಿಕ್ಕಾಪಟ್ಟೆ ಅರ್ಲಿ ಬಂದಿದ್ದೀವಿ, ಇನ್ನ ಟಾಸ್ ಕೂಡ ಆಗಿಲ್ಲ. ಏನೋ ಕಿರ್ಚಾಡ್ತಾವ್ರಲ್ಲಿ, ಸುಮ್ಮನೆ ಟಾಸ್ ಆಗಿಲ್ಲ, ಕಿರ್ಚಾಡ್ತಾರಪ್ಪ. ಜೋಶ್ ಕಣ ಫೈನಲ್ ಅಂತ. ಇವಾಗ ಏನು ಕರುಣಯ್ಯರ್ಗೆ ಸಪೋರ್ಟ ನೀನು ಇವತ್ತು? ಕರುಣ ಇರಲ್ಲ ಯಾರು ನಮ್ಗೆ, ಯಾರು ಮೈಸೂರು ಯಾರು ಅವರೇ ಅಂತಾನೆ ಗೊತ್ತಿಲ್ಲ. ಟೀಮಲ್ಲಿ ಬಂದವನೇ. ನಾನು ಆ್ಯಕ್ಚುಲಿ ಈ ಸೀಸನ್ ಜಾಸ್ತಿ ಫಾಲೋ ಮಾಡಿಲ್ಲ. ಟೀಮಲ್ಲಿ ಯಾರು ಇದ್ದಾರೆ ಅಂತ ಅಷ್ಟೊಂದು ಗೊತ್ತಿಲ್ಲ. ಸ್ವಲ್ಪ ಪ್ಲೇಸ್ಗಳು ಮಾತ್ರ ಗೊತ್ತು. ಬೆಂಗಳೂರು ಬ್ಲಾಸ್ಟರ್ಸ್. ನಾವು ಒಟ್ಟಿಗೆ ಅಷ್ಟೇ ಮೈಸೂರು ಸಪೋರ್ಟ್, ಯಾಕಂದ್ರೆ ನಮ್ಮ ತುಮಕೂರು ಇಲ್ಲ. ಸೊ ಅದನ್ನಾಗಿ ಮೈಸೂರು ಸಪೋರ್ಟ್. ಟೀಮಲ್ಲಿ ಯಾರವ್ರೆ ಅಂತಾನೆ ಗೊತ್ತಿಲ್ಲ, ಯಾರೋ ಸಪೋರ್ಟ್ ಅಂತ ಹೇಳ್ತಾವೆ. ನಾವೇನಿದ್ರು ಬೆಂಗಳೂರಲ್ಲಿ ಇತ್ಕೊಂಡು ನನ್ನ ಮಗ ಬೆಂಗಳೂರಿಗೆ ಸಪೋರ್ಟ್ ಮಾಡ್ಬೇಕಾದ್ರೆ ಮೈಸೂರಿಗೆ ಸಪೋರ್ಟ್ ಮಾಡ್ಬೇಕು. ಆಪೋಸಿಟ್ ಇದ್ರೆ ಚೆಂದ, ಏನೋ ಆಪೋಸಿಟ್ ಇದ್ರೆ ಜಗಳ ಆಡ್ಬೋದು ಅಂತ ಒಂದೇ ಟೀಮ್ ಸಪೋರ್ಟ್ ಮಾಡ್ರು. ಮತ್ತೆ ನಾನು RCB ಅಂದ್ರೆ ನೀನು ಏನಂತೀಯ? CSK ಅಂತ ನೀನು? ಅದು ಓಲ್ಡ್ ಟೀಮ್ ಬೇರೆ, ಇದ್ರ ಸಬ್ ಡಿವಿಷನ್ ಬೇರೆ. ಇವಾಗ ನೀನು RCBಗೆ CSKಗೆ ಸಪೋರ್ಟ್? ಅಫ್ಕೋರ್ಸ್ RCB. ನನ್ನ ಮಗಲ್ಲ ಚಪ್ಪರ್, ನನ್ನ ಮಕ್ಕಳು CSKಗೆ ಸಪೋರ್ಟ್ ಮಾಡೋದು. ಸೊ ಇವಾಗ ನಿನಗೆ ಕರುಣಯ್ಯರ್ ಚೆನ್ನಾಗಿ ಆಡಬೇಕು. ಚೆನ್ನಾಗಲ್ಲ, 100 ಹೊಡಿಬೇಕು. ಸುಮ್ಮನೆ ಎಲ್ಲ ದುಡ್ಡು ಕೊಟ್ಟು ಬ್ಲ್ಯಾಕ್ ಟಿಕೆಟ್ ಕೊಟ್ಟು ಬಂದಿರೋದು. ಇಲ್ಲ ಮಯಾಂಕ್ ಹಾಕೊಂಡು ಟೆಸ್ಟ್ ನೋಡಿ ನಾನು ಇವಾಗ ಹಾಕೊಂಡು ಗುಮ್ಮದ್ ನಿನಗೆ ಎಲ್ಲಾರ ಚೇತನ್ ಗೊತ್ತೇ ಯಾರು ಅಂತ ಗೊತ್ತು. ಫೇಸ್ ಹೇಳಿತಾನ ಅವನೇ ಗೊತ್ತೇನು? ನೀನು ಫಸ್ಟ್ ಎಲ್ಲಾರ ಚೇತನ್ ಅಂತ ಹೇಳಿದ್ರೆ ನಿನ್ಗೂ ಅವನು ಒಬ್ಬನೇ ಗೊತ್ತು, ಅದಕ್ಕೆ ಹೇಳಿರ್ತೀಯ. ಎಲ್ಲಪ್ಪ ಗೊತ್ತು, ಇನ್ನ ಒಂದು 3-4 ಜನ ಗೊತ್ತು. ಆಯ್ತು, ಪಟ ಹೇಳು. ಶುಭಾಂಗ್ ಹೆಗಡೆ. ಆಮೇಲೆ ಇನ್ನೊಂದು ಸ್ವಲ್ಪ ಗೊತ್ತಾಗ್ತಿಲ್ಲ, ಹಂಗೆ ನೀನು ನೋಡಿ ಹೇಳ್ತಾನೆ. ಇವಾಗ ಅದು KL ರಾಹುಲ್ ಹಾಕೊಂಡಿಲ್ಲ, ಮೈನ್ ಕನ್ನಡಿಗನ ಅನಿಲ್ ಕುಂಬ್ಳೆನ ಹಾಕೊಂಡಿಲ್ಲ. ಬರಲ್ಲ ಹಾಕೋಲ್ಲ. ಚಿಕ್ಕ ಟೂರ್ನಮೆಂಟ್ ರಾಬಿನ್ ಉತ್ತಪ್ಪನ ಹಾಕಬೇಕು. ರಾಬಿನ್ ಉತ್ತಪ್ಪ ಅಲ್ಲೇ ರಿಟೈರ್ ಆಗಿ ಎಲ್ಲ ಆಗಿದೆ. ಇದಕ್ಕೇನು ಹಾಕಬಹುದಪ್ಪ, ಇದು ನಮ್ಮನ್ನೇ ಹಾಕಬಹುದು. ರಿಟೈರ್ ಆದವ್ರು ಹಾಕೋಣಲ್ಲ, ಇಲ್ಲಿ ರಿಟೈರ್ಮೆಂಟ್ ಕೊಟ್ಟವ್ರು ಹಾಕೋಣಲ್ಲ. ನಾವು ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು? ನಾವು ಹೋಗ್ಬೇಕಂದ್ರೆ ಅದಕ್ಕೆ ನೀನು ಹೋಗ್ಬೇಕು ಅಂದ್ರೆ ನೀನು ಹೋಗ್ಬಿಟ್ಟು ಕ್ಲಬ್ ಕ್ರಿಕೆಟು, ಆ ಕ್ರಿಕೆಟು, ಈ ಕ್ರಿಕೆಟು, KSCL ಎಲ್ಲ ಚೆನ್ನಾಗಿ ಆಡ್ಕೊ ಬರ್ಬೇಕು ನೀನು. ಗಲ್ಲಿ ಕ್ರಿಕೆಟ್ ಮಸ್ತ್ ಹೊಡಿತೀವಪ್ಪ. ಆಕ್ಷನ್ ಆಗ್ಬಿಟ್ಟು ತಗೊಂಡಿರಲ್ಲ. ಬೆಂಗಳೂರು ಬ್ಲಾಸ್ಟರ್ಸು, ಮೈಸೂರು ವಾರಿಯರ್ಸು ಎಲ್ಲರಿಗೂ ಆಕ್ಷನ್ ಆಗುತ್ತೆ ಪ್ಲೇಯರ್ಸ್ಗಳಿಗೆ. ಮಯಾಂಕ್ ಅಗರ್ವಾಲ್ಗೆ 15 ಲಕ್ಷ ಕೊಟ್ಟು ತಗೊಂಡಿರೋದು. ಎಲ್ಲರ ಚೇತನ್ಗೆ 8.5 ಲಕ್ಷ. ಪರವಾಗಿಲ್ಲ, ನಮಗೆ ದುಡ್ಡೇನು ಕೊಡಬೇಡ. ಒಂದು 50,000 ಕೊಟ್ಟರೆ ಸಾಕಪ್ಪ ನಮಗೇನು.
ದುಡ್ಡೇನು ಕೊಡೋದು ಬೇಡ ನಮಗೆ ಫ್ರೀ ಆಗಿ ಎಲ್ಲ. ನಮ್ಗೇನು ಫೋಟೋ ಗಿಟ ಬಂದು ಅಲ್ಲೆಲ್ಲ ಫುಲ್ ವೈರಲ್ ಆದ್ರೆ ಸಾಕು ನನಗೆ. ಮಗ ಸ್ಟೇಡಿಯಂ ಫುಲ್ ಖಾಲಿ, ಯಾರು ಕ್ಯಾರೆಕ್ಟರ್ ಇನ್ವಾಲ್ವ್ ಆಗ್ಯಾರಪ್ಪ ಅವ್ರು. ಇನ್ನು ಸ್ಟೇಡಿಯಂ ಫುಲ್ಲು ಖಾಲಿ ಇದ್ರು ಬ್ಲ್ಯಾಕ್ ಟಿಕೆಟ್ ತಗೊಂಬಂದಿರುವಂತ ಕಲಾಕಾರ ನನ್ನ ಮಕ್ಕಳು ನಾವು. ನೋಡಿ ಸ್ಟೇಡಿಯಂ ಎಷ್ಟು ಖಾಲಿ ಇದೆ, ಖಾಲಿ. ನಾವು ಬ್ಲ್ಯಾಕ್ ಟಿಕೆಟ್ ತಗೊಂಡು ನಾವು ಆನ್ಲೈನ್ ಇದ್ರೆ ಬುಕ್ ಮಾಡ್ಕೊಂಡ್ಬಿಡ್ತಿದ್ವಿ ಆನ್ಲೈನಲ್ಲೇ, ಬಟ್ ಆನ್ಲೈನಲ್ಲಿ ಬ್ಲಾಕ್ ಮಾಡ್ಬಿಟ್ಟಿದ್ರು. ಬ್ಲಾಕ್ ಮಾಡೋರು ಇಲ್ಲೂ ಸಿಕ್ತಿಲ್ಲ, ಅಲ್ಲಿ ಇಲ್ಲೂ ಕ್ಯಾರೆಕ್ಟರ್ ಇನ್ವಾಲ್ವ್ ಆಗ್ತಾವ್ರ ಆಗ್ಲೇ ಮ್ಯಾಚ್ ಸ್ಟಾರ್ಟ್ ಆಗಿಲ್ಲ. ಬಡ್ಡಿ ಮಗ ಎಣ್ಣೆಗೆ ನೀರೇ ಹಾಕಿ ಬಂದ್ರೆ ಹಂಗೆ ಕುಡ್ಕೊಂಡ್ ಬಂದ್ಬಿಟ್ಟು. ನಾವು ಸ್ವಲ್ಪ ಬೇಗ ಹೋಗಿದ್ರಿಂದ ಪ್ಲೇಯರ್ಸ್ಗಳ ಪ್ರಾಕ್ಟೀಸ್ನು ಕೂಡ ನೋಡ್ಬೋದಾಗಿತ್ತು. ನಮ್ಮ RCB ಪ್ಲೇಯರ್ ಮನೋಜ್ ಬಾಂಡ್ಗೆ ಬೌಲಿಂಗ್ ಪ್ರಾಕ್ಟೀಸ್ ಮಾಡ್ತಿರ್ಬೋದು, ಏನೋ ಸ್ಪೆಷಲ್ ಆಗಿದೆ ಅಂತ ಅನ್ಕೊಂಡ್ವಿ. ಟಾಸ್ ಹೋಗ್ಬಿಟ್ರಲ್ಲ ನಿಮ್ಮ ಟೀಮ್ ಅವರು. ಟಾಸ್ ಅಲ್ಲ ಕಡ, ಮ್ಯಾಚ್ ನೋಡ, ಮ್ಯಾಚ್ ನೋಡ. ನಿನಗೆ ಸರಿಯಾಗಿ ಸಿಗ್ತೀವಿ ಇವಾಗ ನೋಡು ಫಸ್ಟ್ನೇ ಬಾಲ್ ಆದ್ರೂ ಏನ್ ಗೊತ್ತಾ, ಒಂದ್ 200 ಹೊಡಿರಿ, 200 ಹೊಡೆದ್ರೆ ಮಜಾ ಇರುತ್ತೆ. 120 ಆಲ್ ಔಟ್ ಆಗ್ಬಿಟ್ರೆ ಕಮ್ಮಿ ಅಂದ್ರೆ 150 ಮೇಲೆ ಹೊಡಿಯೋದು. 150 ಅಷ್ಟೇ ನಾನು ತಾಕತ್ತು. ನೋಡೋಣ ಸುಮ್ಮನೆ, ಇನ್ನ 100 ಸಾಕಾದ್ರೆ ಆಡಿಸ್ಕೊಂತೀವಪ್ಪ. ನಮಗೆ ಜಾಸ್ತಿ 200 ಹೊಡಿಬೇಕಪ್ಪ. 200 ಹೊಡೆದ್ರೆ ನಮಗೆ ಒಂದ್ ಸ್ವಲ್ಪ ಚೇಸ್ ಮಾಡೋದಕ್ಕೆ ಇದಿರುತ್ತೆ ನಮಗೆ. ನೋಡಂತ ಇಕ್ಕಲ ಆಗೇಟು ಏಟು ಆಗಲೇ ಹುಡುಗರು ಬೆಟ್ಟಿಂಗ್ ಸ್ಟಾರ್ಟ್ ಮಾಡ್ಕೊಂಡವ್ರು. ಇಲ್ಲೇ ಕೂಕೊಂಡು ಹಾಕೊಂತ ಇದಾರೆ. ಗೆಲ್ಲಲ್ಲ, ಸ್ಟಾರ್ಟ್ ಆಗಿಲ್ಲ. ಅಲ್ಲ ನೋಡ್ಕೊಂತಾವ ಇನ್ನ ಎಷ್ಟಾಗೈತೆ, ಎಷ್ಟು ಪಾಯಿಂಟ್ಸ್ ಆಗೈತೆ, ಎಷ್ಟು ರೇಷಿಯೋ ಐತೆ. 100 ರೂಪಾಯಿ ಗೆಲ್ತಾರೆ, 200 ರೂಪಾಯಿ ಸೋಲ್ತಾರೆ. ಬೆಂಗಳೂರು ಆಲ್ಮೋಸ್ಟ್ ಬೆಂಗಳೂರು RCB ಫ್ಯಾನ್ ಬೆಂಗಳೂರೇ. ಮತ್ತೆ RCB ಇದ್ರು ಅವನು ಮುಂಬೈ ಸಪೋರ್ಟ್ ಮಾಡೋಣ ಅಂತ ಇವನು ನೋಡು ನೀನ್ ಬ್ರ್ಯಾಂಡ್ ಗೊತ್ತೈತೆ. ನಂದಲ್ಲ ಕಣ, ಅದು ನಮ್ಮ ಬ್ರ್ಯಾಂಡ್. ಅದು ಬಾಯಲ್ಲಿ ಮಾಡ್ತಿದ್ಯಾ, ಹುಡುಕ್ತಾ ಇದೆಯಲ್ಲೋ. ಯಾರು ಟೀಮಲ್ಲಿ ಅಂತ ಹುಡುಕ್ತೇವೆ. ಬೆಂಗಳೂರು ವಾರಿಯರ್ಸ್ ಬೆಂಗಳೂರು ಬ್ಲಾಸ್ಟರ್ಸ್ ಕಣ. ಬೆಂಗಳೂರು ಬ್ಲಾಸ್ಟರ್ಸ್ ಮೈಸೂರು ಗೊತ್ತಿಲ್ಲ ಟೀಮ್. ಅದೇ ಮೈಸೂರು ಮೈಸೂರು ವಾರಿಯರ್ಸ್ ಫುಲ್ ವಾರ. ಇವಾಗ ಪಟಾಕಿ ಈ ತರ ಇಕ್ಕಲ್ ಹೇಳಪ್ಪ. ಸಬ್ಕೋರ್ಸ್ ಇಕ್ಲೇಬೇಕು, ಯಾಕಂದ್ರೆ ಫೈನಲ್ಸು ನಾವೇ ದೀಪಾವಳಿ ಹಬ್ಬದ ದಿವಸ ಎಂಥದ್ದು ಸುಸುರು. ಇವಾಗ ಇಕ್ಕಿಲ್ಲ ಅಂದ್ರೆ ಮತ್ತೆ ಅವ್ರ ರೆಪ್ಯುಟೇಷನ್ ಇರಲ್ವೇನೋ. ರೆಪ್ಯುಟೇಷನ್ ಇರೋದೇ ಇಲ್ಲ. ನೋಡೋಣ ಇರಪ್ಪ, ಪಟಾಕಿ ಈ ತರ ಇಕ್ಕಲ್ಲ. ಎಲ್ಲ ಡಗೌಟ್ ಹತ್ರ ಕೈಗಂಗೆ ಕೂತ್ಕೊಂಡಿದ್ದಾರೆ. ನಾವೇನೋ ಫೈನಲ್ಸ್ ಇರೋದ್ರಿಂದ ಎಲ್ಲ ಎಂಟ್ರಿ ಆಗ್ಬೇಕಾದ್ರೆ ಡಗೌಟ್ ಇಂದ ಒಂದು ಪಟಾಕಿ ಗಿಟಾಕಿ ಇಡ್ತಾರೆ ಅಂತ ಅನ್ಕೊಂಡಿದ್ದೆ. ಪಟಾಕಿನೂ ಇಡ್ಲಿಲ್ಲ, ಬದನೆಕಾಯಿ ಇಡ್ಲಿಲ್ಲ. ನ್ಯಾಷನಲ್ ಅಂತಮ್ಮು ಡೈರೆಕ್ಟ್ ಆಗಿ ಸ್ಟಾರ್ಟ್ ಮಾಡಿದ್ರು. ನೀವು ಮೈಸೂರವ್ರ ಬ್ಯಾಟಿಂಗು ಅಣ್ಣ ವರ್ಕೌಟ್ ನೋಡಿ ಇಲ್ಲಿ ಮಾಡ್ಬೇಕು. ಮ್ಯಾಚ್ ಏನೋ ಪಟ್ಟನಂಗೆ ಸ್ಟಾರ್ಟ್ ಆಯಿತು ಮಗ. ಸ್ಟಾರ್ಟ್ ಆಗಿದ್ದ ತಕ್ಷಣ ಫಸ್ಟ್ ವಿಕೆಟ್ ಬೇಗನೆ ಡೌನ್ ಆಯಿತು. ಆಮೇಲೆ ಫ್ರೀ ಹಿಟ್ ಬೇರೆ ಬಂದಿತ್ತು. ಕರುಣ್ ನಾಯರ್ ಅವ್ರ ಬ್ಯಾಟಿಂಗಲ್ಲಿ ಬೇರೆ ಇದ್ರು. ನಮ್ಮ ಫಿಶಿಂಗ್ ಹೇಳ್ದೆ ಏನು ಹೊಡಿತಾರೆ, 6 ಹೊಡಿತಾರ, 4 ಹೊಡಿತಾರ ಅಥವಾ ಏನಾಗ್ತಾರೆ ಅಂತ. ನಮ್ಮ ಹುಡುಗ 4 ಹೊಡಿತಾರೆ ಪಕ್ಕ ಅಂತ ಪ್ರೆಡಿಕ್ಟ್ ಮಾಡಿದ್ದ. ಸೊ 4 ಹೊಡಿಲಿಲ್ಲ, 6 ಹೊಡಿಲಿಲ್ಲ ಕರುಣ್ ನಾಯರು. ಅದು ಕ್ಯಾಚ್ ಹೋಯಿತು. ಕ್ಯಾಚ್ನ ಮಯಾಂಕ್ ಅಗರ್ವಾಲ್ ಅವರು ಡಿಸೆಂಟಾಗಿ ಡ್ರಾಪ್ ಮಾಡಿದ್ರು. ಫ್ರೀ ಹಿಟ್ನೆಲ್ಲ ಏನಕ್ಕೆ ಇಳಿಬೇಕು, ಸುಮ್ಮನೆ ಏನಕ್ಕೆ ರಿಸ್ಕ್ ತಗೋಬೇಕು ಅಂತ. ನಮ್ಮ ಚಾನಲ್ ವ್ಯೂವರ್ಸು ಚಿಕ್ಕವರಿಂದ ಹಿಡ್ಕೊಂಡು ದೊಡ್ಡವ್ರಿಗೂ ಸುಮಾರು ಜನ ಸಿಗ್ತಾ ಇದ್ರು. RCB ಮ್ಯಾಚಿಗೆ ಹೋದಾಗ ಇಷ್ಟೊಂದು ಜನ ಸಿಕ್ಕಿರಲಿಲ್ಲ, ಯಾಕಂದರೆ ಅಷ್ಟೊಂದು ರಶಲ್ಲಿ ನೋಡೋಕ್ಕಾಗಿರಲಿಲ್ಲ. ಬಟ್ ಇಲ್ಲೂ ಏನು ರಶ್ ಏನು ಕಮ್ಮಿ ಇರಲಿಲ್ಲ ಮಗ. ನಾನೇನೋ ಕ್ರೌಡ್ ಬರಲ್ಲ ಅಂತ ಅನ್ಕೊಂಡಿದ್ದೆ. ಹೋಗ್ತಾ ಯಾವ ರೇಂಜಿಗೆ ಬಂತು ಅಂತಂದರೆ ಸ್ಟ್ಯಾಂಡ್ಸ್ಗಳು ಯಾವ್ದಾದ್ರು ಬಿಟ್ಟರು ಕಂಪ್ಲೀಟ್ಲಿ ಫಿಲ್ ಆಗೋಯ್ತು. ಗ್ಯಾಪಲ್ಲಿ ಮೈಸೂರು ವಾರಿಯರ್ಸ್ನ ಓಪನರ್ ಕಾರ್ತಿಕ್ ಅವರು 50 ಬೇರೆ ಕಂಪ್ಲೀಟ್ ಮಾಡಿಕೊಂಡ್ರು. ಕರುಣ್ ನಾಯರ್ ಜೊತೆಗೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿಕೊಂಡು 79 for 1 ಇತ್ತು. 10 ಓವರ್ ಆದಮೇಲೆ ಒಂದು ಡೀಸೆಂಟ್ ಸ್ಟಾರ್ಟು, ಮಸ್ತ್ ಸ್ಟಾರ್ಟೇ ಆಗಿತ್ತು ಮೈಸೂರು ವಾರಿಯರ್ಸ್ಗೆ. ಇಲ್ಲಿಂದ ಆಕ್ಸಿಲೇಟ್ ಮಾಡಬೇಕಾಗಿತ್ತು ಮೈಸೂರು ವಾರಿಯರ್ಸ್. ನಿಮ್ ಕರುಣ್ ಇರಲಿ, ಗುಂಬಿಸ್ತಾರಪ್ಪ. ಆದ್ರೆ ರನ್ ಕಮ್ಮಿ ಆಗಿಲ್ಲ. ನಮ್ ಹೆಂಗಿತ್ತು ಕಾರ್ತಿಕ್ 24 ಬಾಲ್ಗೆ 23 ಕರುಣ್ ನಾಯರ್. ಕಾರ್ತಿಕ್ ಅಂತೂ ಸೆಂಚುರಿ ಮಾಡೋ ಆಪರ್ಚುನಿಟಿ. ಬೆಂಗಳೂರನ್ನ ಕೆರಿತಾವ ಶಿಸ್ತಾಗಿ. ಗುಮ್ತಾರೆ ಇನ್ನ ಬೆಂಗಳೂರು ಇದೆಲ್ಲ ಜುಜುಬಿಸ್ಕೋರು ಬೆಂಗಳೂರಿಗೆ. ಕಾರ್ತಿಕ್ ಒಳ್ಳೆ ಸ್ಟಾರ್ಟ್ ನ ಕೊಟ್ರೆ ಕರುಣ್ ನಾಯರ್ ನಿಧಾನಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟು ಸ್ಲೋ ಅಂಡ್ ಸ್ಟಡಿಯಾಗಿ ಸ್ಟಾರ್ಟ್ ಮಾಡ್ಬಿಟ್ಟು ಅಗ್ರೆಸಿವ್ ಅಪ್ರೋಚ್ ಅಲ್ಲಿ ಮುಗಿಸಿದ್ದು ಅವರ ಇನ್ನಿಂಗ್ಸ್ ನ 66 ರನ್. ಇವ್ರು ನೋಡಿದ್ರೆ 70 ರನ್. ಸೊ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ನ ಬಿಲ್ಡ್ ಮಾಡಿದ್ರು. ಇನ್ನೂ ಒಂದ್ ಕಡೆ ನೋಡ್ರೆ ಮನೋಜ್ ಬಾಂಡ್ಗೆ ಬಂದ್ಬಿಟ್ಟು ಇಟ್ಟಾಡ್ಸ್ಕೊಂಡು ನಾಯಿಗೆ ಹೊಡೆದಂಗೆ ಹೊಡೆದಿದ್ದು ನಮ್ಮ ಬೆಂಗಳೂರು ಬ್ಲಾಸ್ಟರ್ಸ್ಗೆ. ಮನೋಜ್ ಬಾಂಡ್ಗೆ ಯಾರು ಅಂತಾನೆ ಗೊತ್ತಿರಲಿಲ್ಲ. ಇವಾಗ ನಾನು ಹೇಳಿದ್ಕೆ ಗೊತ್ತಾಗಿದೆ. ಯಾರ ಒಟ್ಟಿ ನಮ್ಮ ಮೈಸೂರು ಹುಡುಗರು ಹಂಗೆ. ಮೈಸೂರು ಹುಡುಗರು ಅಂದ್ರೆ ಚಿಂದಂತ ಹುಡುಗರು.
ಏನ್ ಮಗ ನಮ್ಮ RCB ಪ್ಲೇಯರು ಕೊಟ್ಟಿದ್ದು ಮನೋಜ್ ಬಾಂಡ್ಗೆ ಏಟ್ಗಳನ್ನ ತಗ ಅಂತ ಬೆಂಗಳೂರು ಬ್ಲಾಸ್ಟರ್ಸ್ಗೆ ಹಂಗೆ ಹಾಕೊಂಡು ಬ್ಲಾಸ್ಟ್ ಮಾಡಿ ಇಟ್ಬಿಟ್ರು. 13 ಬಾಲಿಗೆ 44 ಗೇಮ್ ಚೇಂಜರು, ಮ್ಯಾಚ್ ಚೇಂಜರು, ಟೂರ್ನಮೆಂಟ್ ಚೇಂಜಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ಬಿಟ್ರು ಗುರು. ಫೈನಲ್ಸ್ ಅಲ್ಲಿ ಮನೋಜ್ ಬಾಂಡ್ಗೆ ಓವರ್ ಆಲ್ ಟಾರ್ಗೆಟ್ ಇಟ್ಸ್ 208. ಇದನ್ನ ಚೇಸ್ ಮಾಡ್ತಾರ ಅಂತ ತಲೆಲೇ ಒಂದು ಕ್ವೆಶ್ಚನ್. ನೋಡ್ದ ಮಾಮ್ಸ್ ನಮ್ಮ ಮನೋಜ್ ಬಾಂಡ್ಗೆ ಏನ್ ಮಾಮ್ಸ್ ನಾಯಿ ಮೇಲೆ ನಾಯಿ ಇಟ್ಟು ಅವ್ನಿಗೆ ಯಾಕೋ ಹೋಯ್ತಾ ಶೂಟ್ ನಜ್ಜಿ ಏನ್ ಗುರು ನಮ್ಮ ಹುಡುಗ RCB ಯಾಕೋ ಆಡ್ತಿಲ್ಲ ನಜ್ಜಿ ಮಾಮ್ಸ್ ಕಮ್ಮಿ ಅಂದ್ರೆ 300+ ಸ್ಟ್ರೈಕ್ ರೇಟ್ ಅಲ್ಲ. ಬಾಯ್ ಬಡ್ಕೊಂಡು ಸತ್ತೋಗ್ಬಿಟ್ಟಿದೀನಿ ಕಣೋ. ಪಕ್ಕ ಮಾಮ್ಸ್ RCB ಆಡ್ಸಿ ನಮ್ಮ ಮೈಸೂರು ಹುಡುಗರು ಪಕ್ಕ ಗೆದ್ದೆ ಹೊಡೆದ ನಮ್ಮ ಬೆಂಗಳೂರು ಇರ್ತಾರೋ ಅಲ್ಲೇ 202 ರನ್ ಏನಾಗೈತೆ ಅಂತ 202 ರನ್ ಹೊಡೆದವ್ರೆ. ಕರುಣ್ ಅವರು ಮಸ್ತಾಗಿ ಆಡಿರೋದು. ಮನೋಜ್ ಬಾಂಡ್ಗೆ ಅದಕ್ಕಿಂತ 44 ಜಸ್ಟ್ ಫ್ರಮ್ 13 ಬಾಲ್ ಅಲ್ವಾ, 13 ಬಾಲ್ 44. ಆಮೇಲೆ ಯಾರು ಫಸ್ಟ್ ಆಡಿದ್ದು ಕಾರ್ತಿಕ್ 70+ ರನ್ ಹೊಡೆದಿದ್ದು. 3 ಜನ ಸಗದಾಗ ಆಡಿದ್ದಾರೆ. ನೋಡೋಣ ಇನ್ನ ಫಸ್ಟ್ ಇನ್ನಿಂಗ್ಸ್ 207 ನೋಡೋಣ ಏನಾಗುತ್ತೆ. ಟಾರ್ಗೆಟ್ ಚೇಸ್ ಮಾಡ್ತಾರೋ ಮಾಡೋದಿಲ್ವೋ ಅಂತ ನಮ್ಮ ಬೆಂಗಳೂರು ಬ್ಲಾಸ್ಟ್. ನನಗೆ ಕಾನ್ಫಿಡೆನ್ಸ್ ಇದೆ. ನಾನು ಹೇಳಿ ಶಿಷ್ಯ ನೀನು 170 270 ಅಲ್ಲ 200 ಬಂದ್ರೆ ಮಜಾ ಇರುತ್ತೆ ಅಂತ ಹೇಳಿದ್ದು ನಾನು. ನೋಡೋಣ ಬಿಡು ಗೆಲ್ಲೋದು ಯಾರಂತ ಸುಮ್ಮನೆ ನೋಡೋಣ. ಹೊಟ್ಟೆ ಹಸಿತಾಯ್ತು, ಏನಾದ್ರು ತಿನ್ನೋಣ ಅಂತ ಈಚೆ ಕಡೆ ಬಂದ್ವಿ ಮಗ. ಕೀಲ ಎಲ್ಲೋದ್ರು ಒಂದು ಬುದ್ಧಿ ತೋರ್ಸನ ಮಾತ್ರ ಬಿಡೋದಿಲ್ಲ. ಒಂದಕ್ಕೆ ಪೇ ಮಾಡ್ಬಿಟ್ಟು 2 ಎತ್ಕೊಂಡ್ ಬಂದಿದೀವಿ. ಯಾಕಂದ್ರೆ ಬಡ್ಡಿ ಮಕ್ಕಳು ಎಲ್ಲ ಡಬಲ್ ರೇಟ್ ಮಾಂಸ. ಅದಕ್ಕೆ ಒಂದ್ ಬಕ್ರಾ ಮಾಡಿದ್ರೆ ಏನ್ ಮಾಡ್ರು ಕಾನ್ಫಿಡೆನ್ಸ್ ಆಗಿರ್ಬೇಕು. ಏನಿಲ್ಲ ಒಂದ್ಸಲ ಪೇ ಮಾಡಿದ್ರೆ 2 ಸಲ ತೋರಿಸಿ ನಿಮ್ಗೂ ಸಿಗುತ್ತೆ. ನೆಕ್ಸ್ಟ್ ಟೈಮ್ ಇದು ಟಿಪ್ಸ್ ನಿಮಗೆ. ಒಂದ್ಸಲ ಫೋನ್ ಪೇ ಮಾಡ್ದೆ ಏನ್ ಗೊತ್ತಾ, ಒಂದ್ಸಲ ಫೋನ್ ಪೇ ಮಾಡ್ದ ಮತ್ತೆ 5 ನಿಮಿಷ ಬಿಟ್ಕೊಂಡು ಅದೇ ಜಾಗಕ್ಕೆ ಹೋಗ್ಬಿಟ್ಟು ಫೋನ್ ಪೇ ಮಾಡೋದನ್ನ ತೋರಿಸ್ಬಿಟ್ಟು ಇನ್ನೊಂದು ಇಸ್ಕೊಂಡ್ ಬಂದವನೇ ಅಷ್ಟೇ. ಏನು ಮಾಡಕ್ಕಲ್ಲ, ಬಡ್ಡಿ ಮಕ್ಕಳು ಇಕ್ತಾರೆ ರೇಟು. 208 ಟಾರ್ಗೆಟ್ ಗುರು ಹೊಡಿತಾರೆ ಬೆಂಗಳೂರು ಬ್ಲಾಸ್ಟರ್ಸ್. ಬದನೆಕಾಯಿ ಹೊಡಿತಾರೆ, ನೋಡ್ತಾ ಇರಿ. ಹಾಕೊಂಡು ನೀವು ಚಚ್ಚಿದ್ದೇನು ಮಯಾಂಕು ಎಲ್ಲಾರು ಸಹಿತ ಹಾಕೊಂಡು ರುಬ್ತಾರೆ ನೋಡಿ ಒಂದು ಬಾಯಲ್ಲಿ. ನಾವು ಬ್ರೆಡ್ ರೋಸ್ಟ್ ನ ತಗೊಂಡು ಹೋಗೋ ಅಷ್ಟರಲ್ಲಿ ಮ್ಯಾಚ್ ಆಲ್ರೆಡಿ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿತ್ತು. 1 ಬಾಲ್ ಏನೋ ಮಾಡಿದ್ರು, ಹಂಗೆ ಬ್ರೆಡ್ ರೋಸ್ಟ್ ನ ತಿನ್ಕೊಂಡು ಮ್ಯಾಚ್ ನ ನೋಡ್ಬಿಟ್ಟು ನೀರು ಕುಡಿಯೋಣ ಅಂತ ಈಚೆ ಬಂದ್ವಿ. ಮತ್ತೆ ಸಬ್ವೇರ್ ಡ್ರೈನೇಜ್ ಸಿಸ್ಟಮ್ ಅಂತ ಐತೆ ಗೊತ್ತಾ ನಿಮಗೆ? ಅದೇ ಡ್ರೈನೇಜ್ ನ ಇಳಿಯುತ್ತಲ್ಲ, ಗೊತ್ತೇಳಿ ಓದಿದ್ದೀವಿ ಎಲ್ಲ ಮಗನೇ. ಮತ್ತೆ ಯಾವ್ದು ಸ್ಟೇಡಿಯಂ ಸ್ಪೆಷಲ್ ಆಗಿರೋದು ಮಳೆ ಬಂದಾಗ ಇದೇನಾ ಇದೆ ಸಿಸ್ಟಮ್ ಅದು. ಯಾನ್ ಮಾಮ್ ಸಿಂಗೆ ಮಯಾಂಕು ಮತ್ತೆ ಕೊಟ್ಬಿಟ್ರು 2 ವಿಕೆಟ್ ಟಕ ಬಿದ್ಬಿಟ್ಟಿದೆ. ನಮ್ಮ ವಿಕೆಟ್ ಹೆಂಗೋ ಹಾಕಿದ್ದ ನಮ್ಮ ಬೌಲಿಂಗ್ ಯಾರು ತೆಗೆದ್ರಪ್ಪ ನೋಡೋಣ. ಸರಿ ಒಂದು ಸ್ವಲ್ಪ ನೋಡ್ಕೊಬೇಡ ಯಾರು ತೆಗೆದ್ರು ಅಂತಾನೆ ಗೊತ್ತಿಲ್ಲ ವಿಕೆಟ್. ಯಾಕಪ್ಪ ನಾನು ವಿದ್ಯಾಧರ್ ಪಾಟೀಲ್ ಈ 2 ಬೌಲಿಂಗ್ ಬೆಂಗಳೂರು ಬ್ಲಾಸ್ಟರ್ಸ್ ಈ ಕಡೆ ತಿರ್ಗಾ ಆ ಕಡೆ ತಿರ್ಗೋ ಅಷ್ಟರಲ್ಲಿ 2 ವಿಕೆಟ್ ನ ಪಟ ನಂಗೆ ಕಳ್ಕೊಂಡ್ಬಿಟ್ರು ಮಗ. ಅಪ್ಪ ನಮ್ಮ ಹುಡುಗರು ಹೆಂಗೆ ಇಕ್ಕೋದು ವಿಕೆಟ್ 3 ವಿಕೆಟ್ ಹೋಯ್ತಲ್ಲೋ. ಮೂರು ವಿಕೆಟ್ ಬೇಗ ಬಿದ್ರು ಒಂದು ಲೋನ್ ಹೋಪ್ ಆಗಿ ಉಳ್ಕೊಂಡಿದ್ದು. ಎಲ್ಲಾರು ಚೇತನ್ ಕಾನ್ಫಿಡೆನ್ಸ್ ಕೊಟ್ಟರು, ಇಲ್ಲ ಕಮ್ ಬ್ಯಾಕ್ ಮಾಡ್ಬೋದು ಅಂತ. ಒಂದು 15 ಕಂಪ್ಲೀಟ್ ಮಾಡಿದ್ರು. ಇವರೆಲ್ಲ ಟಾರ್ಚ್ ಎಲ್ಲ ಹಾಕೊಂಡು ಜೋರಾಗಿ ಮೊಬೈಲ್ ಅಲ್ಲಿ ತೋರಿಸ್ತಾ ಇದ್ದಂಗೆ ಎಲ್ಲಾರು ಚೇತನ್ ತಲೆ ಕಟ್ಬಿಟ್ಟು ಔಟೇ ಆಗ್ಬಿಡದ. ಏನೋ ಮಾಡ್ಬೋದು ಎಲ್ಲಾರು ಚೇತನ್ ಅನ್ನೋ ಕಾನ್ಫಿಡೆನ್ಸ್ ಇತ್ತು. ಆ ಕಾನ್ಫಿಡೆನ್ಸ್ ಅವ್ರ ವಿಕೆಟ್ ಇಂದ ಹಂಗೆ ಎಲ್ಲಾರ್ಗೂ ಕರ್ಗೋಯ್ತು. ಮಗ ಶುಭಾಂಗ್ ಹೆಗಡೆನೂ ಹೊರಟೋದೆಲ್ಲೋ 4 ವಿಕೆಟ್. ಸೂರಜ್ ಹೆಗ್ಡೆ ಹೋದ್ರೇನೋ ನಮ್ ಸೂರಜ್ ರೇವಣ್ಣ ಬಂದ್ಬಿಡ. ಸೂರಜ್ ರೇವಣ್ಣ ಅಲ್ಲ ಕಣ, ಸೂರಜ್ ಅಹೂಜಾ ಅವನು. ಸೂರಜ್ ರೇವಣ್ಣ ಬರ್ತಾರ. ಎಲ್ಲಾರು ಚೇತನ್ ಔಟ್ ಆಗ್ತಾ ಇದ್ದಂಗೆ 5 ವಿಕೆಟ್ ಡೌನ್ ಆಗ್ತಾ ಇದ್ದಂಗೆ ಸ್ಟೇಡಿಯಂ ಇಂದ ಎಲ್ಲಾರು ಎದ್ದಿ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ರು ಮಗ. ನಮ್ಮ ಕೈಯಲ್ಲಿ ಆಗಲ್ಲ ನೋಡೋದಿಕ್ಕೆ, ಮುಗಿತು ಕತೆ ಬೆಂಗಳೂರು ಬ್ಲಾಸ್ಟರ್ಸ್ ನಡ್ರಿ ಅಂತ ಬೆಂಗಳೂರು ಫ್ಯಾನ್ಸ್ ಗಳೆಲ್ಲ ಎದ್ದು ಹೋಗ್ತಾ ಇದ್ರು. ಮೈಸೂರು ಫ್ಯಾನ್ಸ್ ಗಳು ಮಾತ್ರ ಕೂತ್ಕೊಂಡು ನೋಡ್ತಾ ಇದ್ರು ಮಗ. ಎಲ್ಲಾರು ಚೇತನ್ ಔಟ್ ಆಗಿದ್ದಾರೆ, ಎಲ್ಲ ಹೋಯ್ತವ್ರೆ. ಫೈನಲಿ ಅಣ್ಣನ ಪ್ರೆಡಿಕ್ಷನ್, ಅಣ್ಣನ ಟೀಮ್ ನಾ ಬಂದ್ಮೇಲೆ ನಿನಗೆ ಯಾರು ಊರೇ ಅಂತಾನೆ ಗೊತ್ತಿಲ್ಲ. ಇವನೇನ್ ಪ್ರೆಡಿಕ್ಷನ್ ಒಟ್ನಲ್ಲಿ ನಾನು ಆಪೋಸಿಟ್ ಹೇಳ್ಬೇಕಾಗಿತ್ತು. ನಾನು ಸಪೋರ್ಟ್ ಯಾವ್ದು ಮಾಡ್ತಾರೆ ನಾನು ಆಪೋಸಿಟ್ ಹೋಗ್ಬೇಕಾಗಿತ್ತು ಅಷ್ಟೇನೆ. ನಾನು ಬೆಂಗಳೂರು ಅಂದ್ರೆ ಮೈಸೂರು, ನಾನು RCB CSK ಅಂತ ನನ್ನ ಮಗ ಅವನು. CSK ಯಾವ ಮಾಡಿದೆ ಮತ್ತೆ ಬೇರೆ ಅದೇ ಮಾಡ್ತೀಯ? RCB ಆಫ್ ಕೋರ್ಸ್ RCB ನನ್ನ ಮಣ್ಣಿದೆ. ಮತ್ತೆ ಇದಕ್ಕೆ ಆಪೋಸಿಟ್ ಇದು ಆಫ್ ಕೋರ್ಸ್ ನಾವು ಇದಕ್ಕೆಲ್ಲ ಕನ್ನಡಿಗರೆಲ್ಲ ಒಂದೇ ಅಲ್ವಾ? ಹೌದೇನು? ಇವಾಗ ನಮ್ಮ ತುಮಕೂರಲ್ಲಿ ಯಾರಿಗಾದ್ರೂ ಬೇಜಾರಾಗಲ್ಲ, ಯಾರು ಸೋತ್ರು ಬೇಜಾರಾಗಲ್ಲ. ಅಲ್ಲ ನನಗೆ ನಿಮಗೆ ಬೇಜಾರಾಗಬೇಕು, ಯಾಕಂದ್ರೆ ನಿಮ್ಮ ಬೆಂಗಳೂರು ಹುಡುಗ. ನಾನು ಬೆಂಗಳೂರು ಹುಡುಗ ಅಲ್ಲಲ್ಲ, ನಾನು ಬೆಂಗಳೂರು ಬಂದಿರೋದು ಅಷ್ಟೇ. ಬೆಂಗಳೂರು ತಾಯಿ ಮಕ್ಕಳೆಲ್ಲ ಎದ್ ಬರ್ರಪ್ಪ, ಇನ್ನೇನು ಆಯ್ತಲ್ಲ. ನಮ್ದು ಅಡ್ಡ ಮೈಸೂರು ಅಡ್ಡ. ಇವತ್ತು ಏನ್ ಮಾಂಸಿದ್ದು ನಮ್ಮ ಬೆಂಗಳೂರು ಅವ್ರದ್ದು RCB ಹಿಂಗೆ 10:00 ಮ್ಯಾಚ್ ಕತೆ ಪಿಕ್ಚರ್ ಬಿಟ್ಟೈತೆ. ನಮ್ಮ RCB ಇದೆ ಗೋಳು ಫೈನಲ್ ಬಂದ್ ಸೋಲೋದು, ಬೆಂಗಳೂರು ಬ್ಲಾಸ್ಟರ್ಸ್ ಇದೆ ಗೋಳು 2 ಸಲ ಫೈನಲ್ ಬಂದವ್ರೆ, 2 ಸಲ ಸೋತವ್ರೆ. ಬೆಂಗಳೂರಿಗೆ ಹೊಡಿತೈತಪ್ಪ ಬಿಡ್ರಪ್ಪ, ಎಲ್ಲ ನಮ್ಮವ್ರನ್ನೇ, ಗೆದ್ರೆ ಏನ್ ಬೇಜಾರಿಲ್ಲ. ಆದ್ರೂ ನಮ್ಮವರು ಅಂದ್ರೆ ಇವಾಗ ದೇಶ ಅಂತ ಬಂದಾಗ ದೇಶಾಂತರ ಬಂದವರು ಯಾರ ಮಗ ಇರ್ತಾರೆ ಹೇಳೋ? ನನ್ನ ಮಗನ ಇರಲ್ಲ, ನೋಡ್ತಾ
ಮಗ ಏನೋ ಮಾಂಸ ಖುಷಿಯೋ ಖುಷಿ ನನಗಂತೂ ಏನೋ ಖುಷಿ ಗೆಲ್ಸಿರೋದಕ್ಕೆ ಯಾಕೋ ನಮ್ಮ ಬೆಂಗಳೂರನ್ನ ಸೋಲಿಸ್ತಿರಲ್ಲೋ ಬಾರಲ್ಲಿ ನೆಕ್ಸ್ಟ್ ಸಲ ನೋಡ್ಕೊಂತೀವಿ ನಮ್ಮ ಬೆಂಗಳೂರು ಹುಡುಗನೇ ಆದ್ರೂ ಹೊಡೆದಿದ್ದು ಖುಷಿ ವಿಚಾರ ಅಂದ್ರೆ ನಮ್ಮ ನೋಡ್ಕತ್ತೀವಿ ಬೆಂಗಳೂರು ನೋಡ್ಕತ್ತೀವಿ ಬಾರೋ ನೆಕ್ಸ್ಟ್ ಪ್ರತಿ ಸಲ ಇದೇ ಮ್ಯಾಚ್ ಬಾರಲ್ಲ ನೀನ್ ಹೇಳೋದು ಇದೇ ಡೈಲಾಗು ನಾವ್ ಈಗ ಗುಂದ ಈಗ ಕಳಿಸ್ತಾನೆ ಇರ್ತೀವಿ ಒಂದಲ್ಲ ಒಂದಿನ ಹೊಡಿತೀವಿ ಕಣೋ ಕಪ್ಪು ಒಂದಿನ ಏನೋ 1.5 ಡೇ ಆಗೋಗ್ಬಿಡ್ತೀವಿ ಮಾಡಕ್ಕಾಗಲ್ಲ ಫಸ್ಟ್ ಸೆಮಿಫೈನಲ್ ಸಲ ಬಂದಿದ್ರ ಫೈನಲ್ಸಿಗೆ ನೀವು ನಾವು 2 ಸಲ ಬಂದಿದ್ವಿ ಫೈನಲ್ಸ್ ಬರೋದಪ್ಪ ಲೆಕ್ಕ ಕಪ್ ಹೊಡೆಯೋದ್ ಲೆಕ್ಕ ಫೈನಲ್ಸಿಗೆ 2 ಸಲ ಬಂದಿದ್ದು ಬಾರಲ್ಲಿ ಏನೋ ಮಾತಾಡ್ತೀಯ finals ಎಲ್ಲರಿಗೂ ಗೊತ್ತಲ್ಲ, ಏನೋ ಕಪ್ ಎಲ್ಲ ಹೊಡೆಯೋದ್ ನುಸ್ಲುಕ ಲೆಕ್ಕ, ಬಂದ್ಬಿಟ್ಟು ಏನೋ 4 ಬುಲಕ್ಕಾಗಿ ಈ ಕಡೆ ನಡಿ 4 ಬುಲಕ್ಕಾಗಿ ಹೊಡೆದ್ಬಿಟ್ಟು ನಮ್ಮ ಬೆಂಗಳೂರು ಏನ್ ಮಾಡ್ತಾರೆ ಗೊತ್ತಾ ಫಸ್ಟ್ ಬ್ಯಾಟಿಂಗ್ ಆಡ್ಬೇಕು ಫಸ್ಟ್ ಬ್ಯಾಟಿಂಗ್ ಆಡ್ಬೇಕಾಗಿತ್ತು ಅವಾಗ್ಲೂ ಹಂಗೆ ಸೋತಿರುವಂತ ಕಾಣಿಸುತ್ತೆ ನಡಿಯಪ್ಪ ನಮ್ಮ ಹುಡುಗರಿಗೆಲ್ಲ ಬಯಡಣ ಒಂದು ಪಾಯಿಂಟ್ ಹಾಕು ಏನ್ ಗೊತ್ತಾ ಮಾಂಸ ಆದ್ರೆ ನಮ್ ಸೂರಜ್ ರೇವಣ್ಣ ಹೊಡಿತಾನ ಅನ್ಕೊಂಡಿದ್ದೆ ರೇವಣ್ಣ ಅಲ್ಲ ಕಣೋ ಅದು ಸೂರಜ್ ಹೌಜ ಹೌಜ ಹೊಡಿತಾನೆ ಅನ್ಕೊಂಡಿದ್ದೆ ಆದ್ರೂ ಯಾಕೋ ಹೊಡಿಲೇ ಇಲ್ಲ ಅನ್ಕೊಂಡಿದ್ದೆ ಇಕ್ಕಾಗ್ಲಿಲ್ಲ ಇಕ್ಕಾಗ್ಲಿಲ್ಲ ಕೈಲಿ ಸರಿನಪ್ಪ ಇನ್ನೇನು ಹೋಗ್ತಾ ಇದೀವಿ ಕಬ್ಬನ್ ರೋಡಲ್ಲಿ ಎಲ್ಲ ಬಿಡ್ತಾ ಇದ್ರ ಆಲೆ ಎಲ್ಲ ಆಗ್ಲೇ ಹೋಗ್ತಾವ್ರಲ್ಲ 9:30ಗೆ ಯೂಶಲಿ ಎಲ್ಲ ಟ್ರೋಫಿ ಗಿಫಿ ಎಲ್ಲ ಗೆದ್ದಿದ್ರೆ ಬೆಂಗಳೂರು ನಾನು 11 ಗಂಟೆವರೆಗೂ ಇರೋಣ ಅನ್ಕೊಂಡಿದ್ದೆ ನಾ ಸೂಪರ್ ಓವರ್ ಆಗುತ್ತೆ ಏನೋ ಫ್ಯಾನ್ ನೀನು ಮೈಸೂರಿಗೆ ಕೋತ್ ನನ್ನ ಮಗನ ಗೆಲ್ತವ್ರೆ ಹಂಗೆ ಬಂದವ್ರೆ ನನ್ನ ಮಗ ಟ್ರೋಫಿ ನೋಡಲ್ವ ನಾವು ಚಪ್ಪರ್ ಟಿವಿ ನೋಡೋಣ ಕಾಣಿಸಲ್ಲ ಸರಿ ಸಿಗೋಣ ಮುಂದಿನ ಭಾಗದಲ್ಲಿ ಬಾಯ್.